ವಕ್ಫ್ ತಿದ್ದುಪಡಿ ಮಸೂದೆ ಸಂಸತ್ನಲ್ಲಿ ಅಂಗೀಕಾರಗೊಂಡ ಬೆನ್ನಲ್ಲೇ ಅನ್ವರ್ ಮಾಣಿಪಾಡಿ ಅವರಿಗೆ ದುಷ್ಕರ್ಮಿಗಳು ಕೊಲೆ ಬೆದರಿಕೆ ಕರೆ ಮಾಡ್ತಿದ್ದಾರಂತೆ. ಅಲ್ಪಸಂಖ್ಯಾತ ಆಯೋಗದ ಮಾಜಿ ಅಧ್ಯಕ್ಷ ಅನ್ವರ್ ಮಾಣಿಪಾಡಿ ಅವರಿಗೆ ಇಂಟರ್ನೆಟ್ ಆಧಾರಿತ ಕೊಲೆ ಬೆದರಿಕೆ ಕರೆಗಳು ಬರ್ತಾ ಇದ್ದಾವಂತೆ. ವಕ್ಫ್ ವಿಚಾರದಲ್ಲಿ ವರದಿ ತಯಾರಿಸಿದ್ರು ಅನ್ವರ್ ಮಾಣಿಪಾಡಿ. ಈಗ ಲೋಕಸಭೆ ರಾಜ್ಯಸಭೆ ಎರಡೂ ಕಡೆ ಕೂಡ ಪಾಸ್ ಆಗಿ ಕಾಯ್ದೆ ಆಗುತ್ತೆ. ಹಾಗಾಗಿ ಈಗ ಇದು ಅಂಗೀಕಾರಗೊಂಡ ಬೆನ್ನಲ್ಲೇ ಸಾಕಷ್ಟು ಕೊಲೆ ಬೆದರಿಕೆ ಕರೆಗಳು ಬರ್ತಾ ಇದ್ದಾವಂತೆ ಅನ್ವರ್ ಮಾಣಿಪಾಡಿ ಅವರಿಗೆ. ಕಳೆದ 2-3 ದಿನಗಳಿಂದ ನಿರಂತರವಾಗಿ ಬೆದರಿಕೆ ಕರೆ ಬರ್ತಿದ್ದಾವಂತೆ. ಉರ್ದು, ಮರಾಠಿ, ಕನ್ನಡ, ಇಂಗ್ಲಿಷ್ನಲ್ಲಿ ಬೆದರಿಕೆ ಕರೆ ಮಾಡ್ತಿದ್ದಾರಂತೆ. ನಿನ್ನನ್ನ ಬಿಡೋದಿಲ್ಲ, ಮುಗಿಸ್ತೀನಿ ಅಂತ ಬೆದರಿಕೆ ಹಾಕ್ತಿದ್ದಾರಂತೆ. ಮಂಗಳೂರು ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ಅವರ ಹತ್ರ ಹೋಗಿ ಮಾಹಿತಿ ಕೊಟ್ಟಿದ್ದಾರಂತೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿಗೆ ಮಾಹಿತಿ ನೀಡಿದ್ದಾರೆ ಅನ್ವರ್ ಮಾಣಿಪಾಡಿ. ಭದ್ರತೆ ನೀಡುವಂತೆ ಅನ್ವರ್ ಮಾಣಿಪಾಡಿ ಅವರು ಮನವಿ ಮಾಡಿದ್ದಾರೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಕೂಡ ಅವರನ್ನ ಮಾತನಾಡಿಸಿದ್ದಾರೆ. ಏನ್ ಕರೆಗಳು ಬರ್ತಾ ಇರೋದು, ಯಾವ ಲ್ಯಾಂಗ್ವೇಜ್ ಅಲ್ಲಿ ಬರ್ತಾ ಇದೆ, ಎಷ್ಟು ಯಾವ ರೀತಿಯಾಗಿ ಮಾತನಾಡ್ತಿದ್ದಾರೆ, ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಜೊತೆನೆ ಮಾತನಾಡಿದ್ದಾರೆ ಅನ್ವರ್ ಮಾಣಿಪಾಡಿ ಅವರು. ಜೊತೆಗೆ ಈಗಾಗಲೇ ಕಮಿಷನರ್ ಅನುಪಮ್ ಅಗರ್ವಾಲ್ ಅವರ ಹತ್ರ ಹೋಗಿ ಕೂಡ ಮಾಹಿತಿ ಕೊಟ್ಟು ಕಂಪ್ಲೇಂಟ್ ಕೊಟ್ಟು ಬಂದಿದ್ದಾರಂತೆ. ನನಗೆ ಭದ್ರತೆ ನೀಡಿ ಅಂತ ಮನವಿ ಮಾಡಿದ್ದಾರಂತೆ. ವಕ್ಫ್ ತಿದ್ದುಪಡಿ ಮಸೂದೆ ಅಂಗೀಕಾರ ಬೆನ್ನಲ್ಲೇ ಸಾಕಷ್ಟು ಚರ್ಚೆಗಳು ಮುನ್ನೆಲೆ ಬಂದಿರುವಂಥದ್ದು. ಈ ಹೊತ್ತಲ್ಲೇ ಈ ವಕ್ಫ್ ಹಗರಣಗಳ ಬಗ್ಗೆ ಒಂದು ವರದಿಯನ್ನ ಸಮಗ್ರವಾಗಿ ಮಾಡಿರುವಂಥವರು ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತ ಆಯೋಗದ ಮಾಜಿ ಅಧ್ಯಕ್ಷರಾಗಿದ್ದಂತಹ ಅನ್ವರ್ ಮಾಣಿಪಾಡಿ ಅವರು. ಈ ಹೊತ್ತಲ್ಲೇ ಅವರ ಒಂದು ವರದಿ ಕೂಡ ಮುನ್ನೆಲೆಗೆ ಬಂದಿದೆ ಮತ್ತು ಲೋಕಸಭೆಯಲ್ಲೂ ಕೂಡ ಈ ವಿಚಾರ ಚರ್ಚೆಗೆ ಬಂದಿರುವಂಥದ್ದು. ಈ ಹೊತ್ತಲ್ಲಿ ಅವರಿಗೂ ಒಂದಿಷ್ಟು ಬೆದರಿಕೆ ಕರೆಗಳು ಬರ್ತಾ ಇದೆ ಅನ್ನುವಂಥ ಒಂದು ಆರೋಪ ಕೇಳಿ ಬರ್ತಾ ಇದೆ. ಮತ್ತು ಈ ಒಂದು ನಿಯಮದ ಬಗ್ಗೆ ಅಂದರೆ ತಿದ್ದುಪಡಿಯ ಬಗ್ಗೆ ಅನ್ವರ್ ಮಾಣಿಪಾಡಿ ಅವರ ರಿಯಾಕ್ಷನ್ ನಾನು ಅವ್ರ ಹತ್ರ ಮಾತನಾಡ್ತಾ ಹೋಗ್ತೀನಿ. ಸರ್, ತಾವೊಂದು ಸಮಗ್ರವಾದ ವರದಿಯನ್ನು ರೆಡಿ ಮಾಡಿದ್ರಿ. ಈ ಬೆನ್ನಲ್ಲೇ ಈಗ ಅದಕ್ಕೊಂದು ಬದಲಾವಣೆಯ ಕಾಲಘಟ್ಟ ಕೂಡ ನಿರ್ಮಾಣವಾಗಿದೆ. ಈ ಹೊತ್ತಲ್ಲಿ ತಮಗೂ ಕೂಡ ಬೆದರಿಕೆ ಕರೆಗಳು ಬರ್ತಾ ಇದೆ, ಏನು ಹೇಳ್ತಿದ್ರಿ? ಅಮೆಂಡ್ಮೆಂಟ್ಸ್ ಅನ್ನೋದು ಭಾಳ ಸಂತೋಷ ವಿಷಯ. ಯಾಕಂತ ಹೇಳಿದರೆ ನಾನು ನನ್ನ ರಿಪೋರ್ಟಲ್ಲಿ ಕೂಡ ರೆಕಮೆಂಡೇಷನಲ್ಲಿ ಭಾಳ ಕ್ಲೀನಾಗಿ ಹೇಳಿದ್ದೆ. ನಾನು ಇಲ್ಲಿ ತನಕ ರೂಲ್ಸ್ ರೆಗ್ಯುಲೇಷನ್ ಪ್ರಕಾರ ಅದು ಭಾಳ ಲೂಸ್ ಆಗಿದೆ, ಲೂಟಿ ಆಗ್ತಾ ಇರ್ಬೋದು, ನಮಗೇನು ಮಾಡೋಕ್ಕಾಗ್ತಾ ಇಲ್ಲ. ಅದನ್ನು ಸರ್ಕಾರ ಒಂದು ಹೊಸ ಅಮೆಂಡ್ಮೆಂಟ್ ತಂದು ಒಂದು ಸ್ಟ್ರಿಕ್ಟ್ ರೂಲ್ ರೆಗ್ಯುಲೇಷನ್ಸ್ ಮಾಡಿದರೆ ಈ ಲೂಟಿ ಆಗೋದು ಸ್ವಲ್ಪ ಕಮ್ಮಿ ಆದಿತ್ತು ಅಂತ ನಾನು ಭಾಳ ಕೇಳ್ಕೊಂಡಿದ್ದೆ. ನನ್ನ ರಿಪೋರ್ಟ್ ಅಲ್ಲೇ ಇದೆ, ಅದು ಕೇಳ್ಕೊಂಡಿದ್ದೆ. ಈಗ ಅದು ಬಂದದ್ದು ನನಗೆ ಭಾಳ ಸಂತೋಷ ಕೊಟ್ಟಿದೆ. ಯಾಕಂದರೆ ಇದರಲ್ಲಿ ಯಾರಿಗೂ ತೊಂದರೆ ಆಗಲ್ಲ, ಖಂಡಿತ ತೊಂದರೆ ಆಗಲ್ಲ. ಇದು ತರ್ದಿದ್ದರೆ ಪ್ರಾಯಶಃ ಏನೇನು 10-12 ವರ್ಷದಲ್ಲಿ ವಕ್ ಪ್ರಾಪರ್ಟಿ ಯಾವುದೂ ಬಾಕಿ ಆಗಲ್ಲ ಬಡ ಮುಸಲ್ಮಾನರಿಗೆ. ಈಗ ಇದರಿಗೆ ಇದು ಬಚಾವಲಿಕ್ಕೆ ತಾಕತ್ತಿದೆ. ನಾವು ಒಂದು ಕೇಳ್ತಾ ಇರೋದು, ಇವರು ಈ ಅಪೋಸಿಷನ್ನವರೆಲ್ಲ ಯಾಕೆ ಇಷ್ಟು ಅಪೋಸ್ ಮಾಡ್ತಿದ್ದಾರೆ ಅಂತೇಳಿ. ಈಗ ಕಳೆದ 5-6 ವರ್ಷ ಹಿಂದೆ CA ಬಂತು. CA ಬಂದಾಗ ಏನೆಲ್ಲ ಹರಡಿದ್ರು. ಒಂದು ಪ್ರಶ್ನೆ ಕೇಳ್ತಾ ಇದ್ದೆ ನಾನು, ಆ CA ಸಿಟಿಜನ್ಶಿಪ್ ವಿಚಾರದಲ್ಲಿ ಯಾರಾದರೂ ಒಬ್ಬ ಮುಸಲ್ಮಾನ ಅವನ ಸಿಟಿಜನ್ಶಿಪ್ ಕಳ್ಕೊಂಡಿದ್ದಾನ? ಇಲ್ಲ. ಭಾಳಷ್ಟು ಮಾತಾಡಿದವರು ಇದ್ದಾರೆ ಆ ವಿಚಾರದಲ್ಲಿ, ಹಾಗೆ ಹೀಗೆ ಲಂಗ್ಳೂಸು ಅಂತೇಳಿ. ಅವರೇನಾದ್ರು ಕಳ್ಕೊಂಡಿದ್ದಾರಾ? ಇಲ್ಲ. ಮತ್ತು ಯಾಕೆ ಮಾಡ್ತಿದ್ದಾರೆ? ಇದು ಒಂದು ವೋಟ್ ಬ್ಯಾಂಕಿಗೋಸ್ಕರ. ಸರ್, ಈಗ ಮೊನ್ನೆ ಇದರ ಬಗ್ಗೆ ಚರ್ಚೆ ಆಗೋದ ಸಂದರ್ಭ ತಮ್ಮ ಹೆಸರು ಉಲ್ಲೇಖ ಆಗಿ ತಮ್ಮ ವರದಿ ಬಗ್ಗೆ ಕೂಡ ಚರ್ಚೆ ಆಗಿರುವಂಥದ್ದು. ಸೊ ಏನು ಅನಿಸುತ್ತೆ ಸರ್ ಇದ್ರ ಬಗ್ಗೆ? ಭಾಳ ಸಂತೋಷ ಅನಿಸ್ತದೆ. ನನ್ನ ಬೇರೆ ಅದು ಅಕ್ಟೋಬರಲ್ಲಿ ನಾನು ಬೇರೆ ಹೋಗಿದ್ದೆ. ನಾನು JWC ಜಾಯಿಂಟ್ ಪಾರ್ಲಿಮೆಂಟ್ ಕಮಿಟಿಲಿ ಕೂಡ ನಾನು ಅಡ್ರೆಸ್ ಮಾಡಿದ್ದೇನೆ. ನಾನು ಇನ್ವೈಟ್ ಮಾಡಿದರು. ನಾನು ರಿಪೋರ್ಟ್ ಬಗ್ಗೆ ಮಾತಾಡಿದೆ, ಏನೆಂತೆಲ್ಲ ವಿಷಯ ಹೇಳಿದ್ದೇನೆ ನಾನು. ಈಗ ಈ ಹೊತ್ತಲ್ಲಿ ತಮಗೆ ಬೆದರಿಕೆ ಕರೆಗಳು ಬರ್ತಾ ಇದೆ ಅನ್ನುವಂಥ ಒಂದು ಮಾತು ಕೇಳಿ ಬರ್ತಾ ಇದೆ. ಇದು ನಿಜಾನ? ಬಂದರೆ ಎಲ್ಲಿಂದ ಬರ್ತಾ ಇದೆ? ಯಾರು ಬೆದರಿಕೆಯನ್ನು ಹಾಕ್ತಾ ಇದೆ? ನಿಜ ಯಾರು ಹೇಳಕ್ಕೆ ಆಗ್ತಾ ಇಲ್ಲ. ಯಾವ ಥರ ಬರ್ತಾ ಇದೆ? ಫೋನ್ ಮುಖಾಂತರ, ಮೋಸ್ಟ್ಲಿ ಫೋನ್ ಮುಖಾಂತರ. ಏನು ಹೇಳ್ತಾ ಇದ್ದಾರೆ ನಿಮಗೆ? ಅದು ಬೇರೆ ಬೇರೆ ಭಾಷೆಯಲ್ಲಿ, ನಾರ್ತ್ ಇಂಡಿಯನ್, ಉರ್ದು, ಮರಾಠಿಯಲ್ಲಿ ಬಂತು, ಆಮೇಲೆ ಕನ್ನಡದಲ್ಲಿ, ಇಂಗ್ಲೀಷಲ್ಲಿ 4-5 ಬಂತು. ಅದರಲ್ಲಿ ಒಬ್ಬ ಮಾತಾಡಿದ್ದು ಮಾತ್ರ ಭಯಂಕರ ಇಂಗ್ಲೀಷ್, ಒಂದು ಫಾರಿನರ್ ಮಾತಾಡಿದ ಹಾಗೆ. ಏನು ಹೇಳ್ತಾ ಇದ್ದಾರೆ ನಿಮಗೆ? Your end has come, don't worry, you will not survive long and you cannot blame people. Again I'll say, and your own community will not keep quiet. ಅದು ಸುಲಭ. ನನ್ನ ಕಮ್ಯುನಿಟಿ ಈಗ ಕಳೆದ ಒಂದು 4-5 ತಿಂಗಳಿಂದ ಭಾಳಷ್ಟು ಫೋನ್ ಕಾಲ್ ಬಂದು ಭಾಳಷ್ಟು ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ. ಇದಿಷ್ಟು ಅನ್ವರ್ ಮಾಣಿಪಾಡಿ ಅವರ ಮಾತು. ಕ್ಯಾಮರಾ ಪರ್ಸನ್ ಕೃಪೇಶ್ ಪೂಜಾರಿ ಜೊತೆ ಆದಿತ್ಯ TV5 ಮಂಗಳೂರು.